ಹಾಯ್ ಹಲೋ ಗೈಸ್ ಇವತ್ತು ನಾನು ನಿಮಗೆ ರೋಸ್ಮೆರಿ ವಾಟರ್ ಸ್ಪ್ರೇನ ಮನೇಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಸೊ ಗೈಸ್, ಫಸ್ಟ್ಗೆ ನಾನು 1 ಲೀಟರ್ ಫಿಲ್ಟರ್ ವಾಟರ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮೆಂತ್ಯ ಹಾಗೂ ರೋಸ್ಮೆರಿ ಮತ್ತು ರೋಸ್ ಪೆಟಲ್ಸ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಲವಂಗ ಕೂಡ ಆ್ಯಡ್ ಮಾಡಿದ್ದೀನಿ, ವಿಡಿಯೋ ಮಾಡ್ಕೊಳ್ಳೋದನ್ನ ಮರ್ತ್ಕೊಂಡ್ಬಿಟ್ಟೆ. ಸೊ ಇದನ್ನು 24 ಅವರ್ಸು ಸೋಕ್ ಮಾಡಿಡಬೇಕು. ಆಫ್ಟರ್ 24 ಅವರ್ಸ್ ಆದಮೇಲೆ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಚೆನ್ನಾಗಿ ಬಾಯ್ಲ್ ಎಲ್ಲ ಆದಮೇಲೆ ಇದು ತಣ್ಣಗಾದ್ಮೇಲೆ ಫಿಲ್ಟರ್ ಮಾಡಿಕೊಂಡು ಎಂಟಿ ಬಾಟಲ್ಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೇಕು. ಎಲ್ಲ ತಣ್ಣಗಾದ್ಮೇಲೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸೊ ಗೈಸ್, ರೆಡಿ ಆಯಿತು ಫೈನಲಿ ನಮ್ಮ ರೋಸ್ಮೆರಿ ವಾಟರ್ ಸ್ಪ್ರೇ. ಸೊ ಗೈಸ್, ಇವಾಗ ನಾವು ಯಾವ ರೀತಿ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಇದನ್ನು ವಾಟರ್ ಸ್ಪ್ರೇನ ತೊಗೊಂಡು ನಾವು ಏನು ಸ್ಕ್ಯಾಲ್ಪ್ ಇದೆ ಅದಕ್ಕೆ ನಾವು ಸ್ಪ್ರೇ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲೆಲ್ಲೆಲ್ಲ ನಿಮಗೆ ಏರ್ ಫಾಲ್ ಆಗ್ತಿದೆ ಅಲ್ಲಿ ಹೋಗಿ ನೀವು ಇದನ್ನು ಸ್ಪ್ರೇ ಮಾಡ್ಕೊಬೇಕು. ಆವಾಗ ನಿಮ್ಮ ಹೇರ್ ಕೂಡ ರೀಗ್ರೋತ್ ಆಗುತ್ತೆ, ಏರ್ ಫಾಲ್ ಕೂಡ ತುಂಬಾ ಕಂಟ್ರೋಲ್ ಆಗುತ್ತೆ. ಸ್ಕ್ಯಾಲ್ಪ್ಗೆ ಹಾಕ್ಕೊಂಡು 2-3 ಮಿನಿಟ್ಸು ಮಸಾಜ್ ಮಾಡ್ಕೋಬೇಕು. ಎವ್ರಿ ಡೇ ಮಾಡ್ಕೊಳ್ಳಿ. ಸೊ ಗೈಸ್, ಯಾರಿಗೆಲ್ಲ ಬೇಕು ಈ ರೋಸ್ಮೆರಿ ವಾಟರ್ ಸ್ಪ್ರೇ, ಬೇಗ ಹೋಗಿ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.